ಸಮಸ್ಯೆ ಬಂದಾಗ ಏನಾದರೂ ಸಾವು ಬಂದಾಗ ನಾವು ತಹಸೀಲ್ದಾರ್ ಆಫೀಸ್ ಅಥವಾ ಪೊಲೀಸ್ ಸ್ಟೇಷನ್ ಮುಂದೆ ಬಂದು ನಾವು ಕಡ್ಡಾಯವಾಗಿ ಸ್ಟ್ರೈಕ್ ಮಾಡಲೇಬೇಕಾಗಿತ್ತೆ, ಮಾಡ್ತೀವಿ ನಾವು. ಯಾಕಂದ್ರೆ ಈ ಪರಿಸ್ಥಿತಿ ನಾವು 50-70 ವರ್ಷದಿಂದ ಅನುಭವಿಸ್ಕೊಂಡಿದ್ದೀವಿ. ನಮ್ಮ ಅಜ್ಜ ಅವರ ಅಪ್ಪನಿಂದನೂ ನಾವು ಇದೇ ತರ ಮಣ್ಣು ಮಾಡ್ತಾ ಬಂದಿದ್ದಾರೆ. ನಮ್ಗೆ ಅಂತ ಒಂದು ಭೂಮಿ ಕೊಟ್ಟಿಲ್ಲ. ಈ ಪರಿಸ್ಥಿತಿ ಇನ್ನವರೆಗೂ ಬರಬಾರ್ದು. ದಯವಿಟ್ಟು ನಮ್ಗೊಂದು 2 ಎಕರೆ ಜಾಗ ಮಂಜೂರು ಮಾಡ್ಕೊಡ್ಬೇಕಂತ ನಿಮ್ಮಲ್ಲಿ ಪ್ರಾರ್ಥಿಸುತ್ತೇನೆ. ದಯವಿಟ್ಟು ಮಾಡ್ಕೊಡಿ. बुद्धिवंत बाळवे सामान जुने तो उकळाला सामान जुने चेतना होणार महिना ಇದು ಕಾಣ ಬಲ पाठीमागे आता मी चल मस्त थोडं एकला बसू दे. इकडं उकडा आहे तेवढा नको उलीचा वाकडा इकडे अशी चल निदान जा ಸಮೇತ ನಮ್ಗೊಂದು ಸ್ಮಶಾನ ಬೇಕು ಅಂತೇಳಿ ನಾವು ಕೇಳ್ತಾ ಇದೀವಿ, ಎಲ್ಲೂ ಕೇಳಿಲ್ಲ. ಹಾಗಾಗಿ ನಮ್ಗೆ ನಾವು ಕೇಳಿದ್ರು ಸಮೇತ ಕೊಡ್ಲಿಲ್ಲ. ಆಮೇಲೆ ಇತ್ತೀಚೆಗೆ ಒಂದು 4 ವರ್ಷದ ಹಿಂದೆ ನಮ್ಗೆ ಯಾವ್ದೋ ಒಂದು ಜಾಗ ತೋರಿಸಿದ್ರು, ನಮ್ಗೆ ಸ್ಮಶಾನ ಆಗಿದೆ ಅಂತೇಳಿ. ಅದು ಯಾರ್ದೋ ಒಂದು ಖಾತೆ ಜಾಗನ ಯಾವುದೋ ಒಂದು ಇತ್ತು, ಒತ್ತುವರಿ ಜಾಗದಲ್ಲಿ ತೋರಿಸಿದ್ರು. ಅದಕ್ಕೆ ನಾವು ಇಲ್ಲಿಂದ 4 ಕಿಲೋಮೀಟರ್ ಹೋಗೋದು ಬೇಡ, ನಮಗೆ ಹತ್ತದಲ್ಲಿರೋ ಒಂದು ಜಾಗ ಕೊಡಿ ಅಂತ ಕೇಳಿದ್ವಿ. ಹಾಗಾಗಿ ಕೇಳಿ ನಾವೆಲ್ಲ ಅಪ್ಲಿಕೇಶನ್ ಕೊಟ್ವಿ. ಸರ್ಕಾರ ಮಟ್ಟದಲ್ಲೂ ಸಮೇತ ಪ್ರೋಗ್ರೆಸ್ ಇತ್ತು. ಆದರೆ ನಾವು ಇದನ್ನು ಇದು 2-3ನೇ ಸತಿ ಆಯಿತು. ಇದನ್ನು ನಾವು ಮನವಿ ಕೊಡ್ತಾ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಶಾಸಕರಿಗೂ ಆಮೇಲೆ ಜಿಲ್ಲಾ ಪರಿಷತ್ ಸದಸ್ಯರಿಗೂ ಸಮೇತ ಹೇಳ್ತಾ ಇದ್ದೀವಿ, ದಯವಿಟ್ಟು ಇದೆಲ್ಲ ನೋಡಿದ ಮೇಲಾದರೂ ಸಮೇತ ನಿಮ್ಮ ಗ್ರಾಮದಲ್ಲಿ ಅಥವಾ ನಿಮ್ಮ ಕ್ಷೇತ್ರದಲ್ಲಿ ಇಂಥ ಪರಿಸ್ಥಿತಿ ಇದೆ ಅಂತ ಹೇಳಿದ್ರೆ ದಯವಿಟ್ಟು ನೀವು ಮನಗಡಬೇಕು. ನನ್ನ ಕ್ಷೇತ್ರದಲ್ಲಿ ಈ ರೀತಿ ಇದೆಯಲ್ಲ ಅಂತ ಹೇಳಿ ನೀವು ಇದು ಮಾಡ್ಕೊಂಡು ನಮಗೆ ದಯವಿಟ್ಟು ನಾವೇನು ಹೇಳ್ತಾ ಇಲ್ಲ, ನಮಗೆ 100 ಎಕರೆ ಕೊಡಿ ಅಂತ ಹೇಳ್ತಾ ಇಲ್ಲ. ಯಾರಿಗೋ ಎಲ್ಲಿಗೋ ರೋಡ್ ಮಧ್ಯನೋ ಅಥವಾ ಟೌನ್ ಮಧ್ಯೆ ಎಲ್ಲ ಕೊಡ್ತೀರಿ. ನಮಗೆ ಕಾಡು ಮಧ್ಯೆ ಇರೋಕ್ಕೆ 1-2 ಎಕರೆ ಕೊಡಿ ಸಾಕು ನಮ್ಗೆ ಅಷ್ಟೇ. ದಯವಿಟ್ಟು ಶಾಸಕರಲ್ಲಿ ಮತ್ತೆ MP ಶ್ರೀನಿವಾಸ್ ಕೋಟ ಇದ್ದಾರೆ, ಅವರು ಮೊನ್ನೆ ಸಂಸದರು, ಅವ್ರ ಹತ್ರನೂ ಮನವಿ ಮಾಡ್ತೀವಿ. DC ಹತ್ರ ಎಲ್ಲರ ಹತ್ರನೂ ಸರ್ಕಾರಕ್ಕೆ ಮನವಿ ಮಾಡ್ತೀವಿ. ಈ ಪರಿಸ್ಥಿತಿ ಹೆಚ್ಚು ಕಡಿಮೆ 5 ವರ್ಷದಿಂದ ಮುಂದುವರಿತಿದೆ. ದಯವಿಟ್ಟು ನಮಗೊಂದು ಸ್ಮಶಾನ ಮಂಜೂರು ಮಾಡಿಕೊಡಿ. ಈ ಮೂಲಕ ಗ್ರಾಮಸ್ಥರ ಪರವಾಗಿ ಎಲ್ಲರ ಪರವಾಗಿ ಸಮೇತ ಕೈ ಮುಗಿದು ಕೇಳ್ತಾ ಇದೀವಿ. ನಮ್ಮ ಪರಿಸ್ಥಿತಿ ಈ ರೀತಿ ಬೇಡ, ದಯವಿಟ್ಟು ನಮಗೇನಾದ್ರೂ ಒಂದು ಅವಕಾಶ ಕೊಡಿ. ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಪಕ್ಷಾತೀತವಾಗಿ, ಯಾವುದೇ ಪಕ್ಷ ಪಾರ್ಟಿ ಇಲ್ಲ, ನಾವೆಲ್ಲ ಒಂದೇ ಕುಟುಂಬದವರು, ಪಕ್ಷಾತೀತವಾಗಿ ನಾವೆಲ್ಲ ಹೋರಾಟ ಮಾಡ್ತೀವಿ. ಅದು ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ದಯವಿಟ್ಟು ಇದೊಂದು ವಿಚಾರನ್ನ ನೀವೆಲ್ಲ ಗಮನಕ್ಕೆ ತಂದು ಇದನ್ನ ಇದು ಮಾಡಿ ಅಂತ ಕೇಳ್ಕೊಡ್ತಾ ಇದೀವಿ. ದಯವಿಟ್ಟು ಮೀಡಿಯಾದವರು ಇದನ್ನು ಸಮೇತ ಪಬ್ಲಿಕ್ ಮಾಡಿ ಜನಪ್ರತಿನಿಧಿಗಳಿಗೆ ಇದನ್ನ ತಲುಪುವಂತ ಕೆಲಸನ ನೀವು ಮಾಡ್ತೀರಾ ಅಂತ ಕೇಳ್ಕೊಳ್ತಾ ಇದೀವಿ. ಜೈ ಹಿಂದ್. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.